ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಮತ್ತು ನಾಗರಿಕರ ಸುರಕ್ಷತೆಯ ದೃಷ್ಟಿಯಿಂದ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿಯವರು ಇಂದು ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ನಗರವಾಸಿಗಳಿಗೆ ಒಂದೆಡೆ ತೆರಿಗೆ ರಿಯಾಯಿತಿಯ ಸಿಹಿ ಸುದ್ದಿ ನೀಡಿದ್ದರೆ ಮತ್ತೊಂದೆಡೆ ನಿಯಮ ಉಲ್ಲಂಘಿಸುವವರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಚಿಂತಾಮಣಿ ನಗರದ ಜನತೆಗೆ ಇದು ನಿಜಕ್ಕೂ ಸುವರ್ಣಾವಕಾಶ. ಪ್ರತಿ ವರ್ಷದಂತೆ ಈ ಬಾರಿಯೂ ಆಸ್ತಿ ತೆರಿಗೆ ಪಾವತಿದಾರರಿಗೆ 5% ರಿಯಾಯಿತಿಯನ್ನು ಘೋಷಿಸಲಾಗಿದೆ. ಈ ಸೌಲಭ್ಯವನ್ನು ಪಡೆಯಲು ಮೇ 31, 2026 ರವರೆಗೆ ಕಾಲಾವಕಾಶ ನೀಡಲಾಗಿದ್ದು, ಸಾರ್ವಜನಿಕರು ತಕ್ಷಣವೇ ತೆರಿಗೆ ಪಾವತಿಸಿ ಈ ರಿಯಾಯಿತಿ ಪಡೆಯುವಂತೆ ಪೌರಾಯುಕ್ತರು ಮನವಿ ಮಾಡಿದ್ದಾರೆ. ಆದರೆ ಎಚ್ಚರ, ಯಾರು ಉದ್ದೇಶಪೂರ್ವಕವಾಗಿ ತೆರಿಗೆ ಪಾವತಿಸುವುದಿಲ್ಲವೋ ಅಥವಾ ಕಡಿಮೆ ತೆರಿಗೆ ಪಾವತಿಸುತ್ತಾರೋ ಅಂತಹವರ ಸ್ವತ್ತುಗಳನ್ನು ನಗರಸಭೆ ಜಾಲಾಡಲಿದೆ. ಅಂತಹವರಿಗೆ ನಿಯಮಾನುಸಾರ ದುಪ್ಪಟ್ಟು ದಂಡ ವಿಧಿಸುವುದು ಗ್ಯಾರಂಟಿ. ನಗರದ ಸ್ವಚ್ಛತೆಯ ವಿಚಾರದಲ್ಲಿ ಪೌರಾಯುಕ್ತರು ಹಸಿರು ನಿಶಾನೆ ತೋರಿಸಿದ್ದಾರೆ. ಖಾಲಿ ನಿವೇಶನಗಳಲ್ಲಿ ಕಸ ಸುರಿಯುವ ಮಾಲೀಕರಿಗೆ ಖಡಕ್ ಸೂಚನೆ ನೀಡಲಾಗಿದ್ದು, ಕೂಡಲೇ ಸ್ವಚ್ಛಗೊಳಿಸದಿದ್ದರೆ ನಗರಸಭೆಯೇ ಸ್ವಚ್ಛ ಮಾಡಿ ಅದರ ವೆಚ್ಚವನ್ನು ನಿಮ್ಮ ತೆರಿಗೆಗೆ ಸೇರಿಸಲಿದೆ. ಇನ್ನು ಕಟ್ಟಡ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುವಂತಿಲ್ಲ. ಇದಕ್ಕಾಗಿ ನಗರದ ಹೊರವಲಯದಲ್ಲಿ 2 ಎಕರೆ ಜಾಗವನ್ನು ಮೀಸಲಿಡಲಾಗಿದೆ. ನಗರದ ಹೃದಯ ಭಾಗದಲ್ಲಿರುವ ಹಳೆಯ ಐಡಿಎಸ್ಎನ್ಟಿ ವಾಣಿಜ್ಯ ಸಂಕೀರ್ಣದ ಅವಧಿ ಮುಗಿದಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಶಿಥಿಲ ಕಟ್ಟಡಗಳ ತೆರವಿಗೆ ಸೂಚಿಸಿದೆ. ಲೋಕೋಪಯೋಗಿ ಇಲಾಖೆ ವರದಿ ಪ್ರಕಾರ ಈ ಕಟ್ಟಡ ಯಾವುದೇ ಕ್ಷಣದಲ್ಲಿ ಕುಸಿಯಬಹುದು. ಸಾರ್ವಜನಿಕರ ಪ್ರಾಣ ರಕ್ಷಣೆಗಾಗಿ ಜಿಲ್ಲಾಧಿಕಾರಿಗಳು ಈ ಕಟ್ಟಡವನ್ನು ತೆರವುಗೊಳಿಸಲು 1 ವಾರದ ಗಡುವು ನೀಡಿದ್ದಾರೆ. ವ್ಯಾಪಾರಸ್ಥರು ಆತಂಕ ಪಡುವ ಅಗತ್ಯವಿಲ್ಲ. ಸುಮಾರು 22.65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲು ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಹೊಸ ಕಟ್ಟಡ ಬಂದ ಮೇಲೆ ಹಳೆಯ ಬಾಡಿಗೆದಾರರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಪೌರಾಯುಕ್ತರು ಭರವಸೆ ನೀಡಿದ್ದಾರೆ. ಒಂದು ವೇಳೆ ಸೂಚನೆ ಮೀರಿ ವ್ಯಾಪಾರ ಮುಂದುವರಿಸಿ ಅನಾಹುತ ಸಂಭವಿಸಿದರೆ ಅದಕ್ಕೆ ವ್ಯಾಪಾರಸ್ಥರೇ ಹೊಣೆಯಾಗಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಭಿವೃದ್ಧಿ ಕೆಲಸಗಳಾದ ರಸ್ತೆ ಮತ್ತು ಯುಜಿಡಿ ಕಾಮಗಾರಿಗಳಿಗೆ ಸಹಕರಿಸಿ ಹೊಸ ರಸ್ತೆಗಳನ್ನು ಅಗೆಯಬೇಡಿ ಎಂದು ಪೌರಾಯುಕ್ತರು ಕೋರಿದ್ದಾರೆ. ಇನ್ನು ಪತ್ರಕರ್ತರ ಭವನದ ತೆರಿಗೆಯನ್ನು ಶೀಘ್ರ ಪಾವತಿಸಿ ಮಾದರಿಯಾಗುವಂತೆ ಮಾಧ್ಯಮ ಮಿತ್ರರಿಗೂ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಚಿಂತಾಮಣಿಯನ್ನು ಸುಂದರ ಮತ್ತು ಸುರಕ್ಷಿತ ನಗರವನ್ನಾಗಿ ಮಾಡಲು ನಗರಸಭೆ ಪಣ ತೊಟ್ಟಿದ್ದು, ನಾಗರಿಕರ ಸಹಕಾರವೇ ಇದಕ್ಕೆ ಶ್ರೀರಕ್ಷೆ. ಮೊದಲನೇದಾಗಿ ಈಗಾಗಲೇ 2026-27 ಸಾಲಿನಲ್ಲಿ ಏನು ಪ್ರತಿ ವರ್ಷ ವಾಡಿಕೆಯಂತೆ ಘನವೆತ್ತ ಸರ್ಕಾರ 5% ರಿಬೇಟ್ ಏನು ಕೊಡ್ತಾ ಇತ್ತು, ಅದನ್ನ ಈ ಬಾರಿ ಕಾರಣಾಂತರಗಳಿಂದ ಸೆನ್ಸಸ್ ಬಂದಿದ್ರಿಂದ ಮತ್ತು ನಿರಂತರವಾಗಿ ರಜಾ ಬಂದಿದ್ರಿಂದ ಈ ಬಾರಿ 1 ತಿಂಗಳ ಕಾಲ ಅಂದ್ರೆ 31/5/2026 ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಎಕ್ಸ್ಟೆನ್ಷನ್ ಮಾಡಿ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಟ್ಯಾಕ್ಸ್ ಏನಿದೆಯೋ ಆ ಟ್ಯಾಕ್ಸ್ ನೆಟ್ ಒಳಗಡೆ ಬರುವಂಥದಕ್ಕೆ ಇದನ್ನು ಬಂದು 5% ರಿಬೇಟ್ ಇಂದ ಉಪಯೋಗಿಸಿಕೊಂಡು ನಗರಕ್ಕೆ ನಿಗದಿತವಾದಂತಹ ತೆರಿಗೆಗಳನ್ನ ನಾನು ಪಾವತಿ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇದೊಂದು ಆಪರ್ಚುನಿಟಿ. ಪ್ರಪ್ರಥಮ ಬಾರಿಗೆ ಅನಧಿಕೃತ ಆಸ್ತಿಗಳಿಗೂ ಸಹ ಈ ಬಾರಿ 5% ರಿಬೇಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ನಾವೇನು ಅನಧಿಕೃತ ಆಸ್ತಿಗಳಿಗೂ ಅದಕ್ಕೆ ಬೇಕಾದ ಕೊಟ್ಟಿದ್ದೀವಿ, ಅದನ್ನು ಇದುವರೆಗೂ ಕೊಟ್ಟಿರಲಿಲ್ಲ. ಈ ಸರಿ ಅದಕ್ಕೂ ಸರಿ 5% ರಿಬೇಟ್ ಕೊಟ್ಟಿದ್ದಾರೆ. ಅದನ್ನು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಈ ತಿಂಗಳ 31/5/2026 ಇರ್ತದೆ. ಯಾರ್ಯಾರು ತೆರಿಗೆಗಳು ಕಟ್ಟೋದಿಲ್ವೋ ಅವರನ್ನ ನಮ್ಮ ಕಡೆಯಿಂದಾನೆ ಇದುವರೆಗೂ ಮಾಡಿರಲಿಲ್ಲ. ಈ ಸರಿ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾವೇ ನಗರಸಭಾ ವತಿಯಿಂದ ಪ್ರತಿ ಕಮರ್ಷಿಯಲ್ ಬಿಲ್ಡಿಂಗು, ಹೌಸಸ್ ಮತ್ತು ಯಾವ ಬಿಲ್ಡಿಂಗ್ಸ್ ಇದಾವೆ ಅದನ್ನ ನಾವೇ ಕ್ಯಾಲ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ತಪ್ಪು ನಿರ್ಧಾರಣೆ ಮಾಡ್ಕೊಂಡಿದ್ರೆ, ತೆರಿಗೆ ಕಡಿಮೆ ಕಟ್ಕೊಂಡಿದ್ರೆ ಕಡ್ಡಾಯವಾಗಿ ಅದನ್ನ ಸೆಕ್ಷನ್ ನಮ್ಮ ಏನು 1964 ಆಕ್ಟ್ ಪ್ರಕಾರ ದುಪ್ಪಟ್ಟು ತೆರಿಗೆ 1 ಪ್ರಕಾರ ದುಪ್ಪಟ್ಟು ತೆರಿಗೆ ಏನಾಗಬೇಕು ಅದನ್ನ ನಾವು ದುಪ್ಪಟ್ಟು ತೆರಿಗೆ ಹಾಕ್ತಿವಿ, ಅದನ್ನು ಕಟ್ಟಲಿಕ್ಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸೈಟ್ಗಳಲ್ಲಿ ಯಾರಿಗಾಗಲೇ ನಿವೇಶನ ಹೊಂದಿದ್ದೀರಾ, ನಿವೇಶನಗಳನ್ನು ದಯವಿಟ್ಟು ಕ್ಲೀನ್ ಮಾಡ್ಕೊಡಿ. ಯಾಕಂದ್ರೆ ಎಲ್ಲ ನಿಮ್ಮ ಪಕ್ಕದ ನಿವೇಶನಗಳಲ್ಲಿ ಕಸ ಹಾಕ್ತಿದ್ದಾರೆ. ನಾವು ಈಗಾಗಲೇ ಮೊನ್ನೆ ಗೌರವಾನ್ವಿತ ಸಚಿವರು ಪ್ರತಿ ವಾರ್ಡ್ಗೂ ಒಂದು ವಾಹನ ಅಂತ SWML ವಾಹನ ಬಿಟ್ಟಿದ್ದೀವಿ. ಮತ್ತೆ ನಮ್ಮಲ್ಲಿ ಕಮ್ಯುನಿಟಿ ಮಫ್ಲರ್ಸ್ ಅಂತ ಬಂದು ಈಗಾಗಲೇ ವಾರ್ಡ್ ವೈಸ್ ನಾವೆಲ್ಲ ಮಾಡ್ತಿದ್ರು ಸಹ ಅಲ್ಲಲ್ಲಿ ಕಸ ಹಾಕ್ತಿದ್ದಾರೆ. ದಯವಿಟ್ಟು ಅದನ್ನು ಹಾಕ್ಬೇಡಿ, ಊರು ಸ್ವಚ್ಛವಾಗಿರ್ಬೇಕಂತ ಬಯಸ್ತಾ ಇದ್ದೀವಿ. ಖಾಲಿ ಸೈಡ್ಗಳಲ್ಲಿ ಏನಾದರೂ ಕಸ ತೆಗೆಸ್ತಿಲ್ಲ ಅಂದರೆ ನಾವೇ ನಗರಸಭೆಯನ್ನು ತೆಗೆಸಿ ಅದನ್ನು ಸಹ ನಾವು ಟ್ಯಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂತ ಈ ಸರಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ CND ವೇಸ್ಟ್ ಅನ್ನ ಸುಮಾರು ಸರಿ ನೀವು ಗಮನಿಸಿರ್ಬೋದು, ಕೆಲವೊಂದು ಮನೆ ರೋಡಲ್ಲೆಲ್ಲ ಹಾಕಿದ್ರು ಸಣ್ಣ ಪುಟ್ಟ ಗಲಾಟೆ ಆಗಿರೋದು ಗಮನಿಸಿರ್ತೀರ.
CND ಬೇಸ್ ಮನೆ ಕಟ್ಟಡ ಮಾಡೋಂಥ ಒಂದು ಇದನ್ನ ರೋಡ್ಗೆ ಎಸಿಬೇಡಿ. ನಮ್ಮಲ್ಲೇ ಈಗಾಗಲೇ 2 ಎಕರೆ ಜಮೀನನ್ನು ಸಚಿವರು ನಮಗೆ ನೀಡಿದ್ದಾರೆ. ಅಲ್ಲಿ ಹಾಕ್ಲಿಕ್ಕೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ವಿ. ನಮ್ಮ ನಗರಸಭೆ ಗಮನಕ್ಕೆ ತಂದ್ರೆ ನಾವು ಎಲ್ಲ ಹಾಕ್ಬೇಕಾದ ನಿರ್ದೇಶನ ಕೊಡ್ತೇವೆ. ನೀವು ದಯವಿಟ್ಟು ಅಲ್ಲಿ ಹಾಕ್ಬೋದು. ಯಾವುದೇ ರೀತಿಯಾಗಿ ರಸ್ತೆಗಳನ್ನ ಈಗಾಗಲೇ ಕಾಮಗಾರಿ ನೀವು ಗಮನಿಸಿರ್ಬೋದು, ಬರದಿಂದ ಸಾಗ್ತಾ ಇದೆ. ಜಂಟಿ ಇದರಲ್ಲಿ ವರ್ಕ್ಸು ಸಹ ನಡೀತಾ ಇದೆ. ಆ ಎಲ್ಲ ರಸ್ತೆಗಳನ್ನ ಹೊಡೆಯುವಂಥ ಕೆಲಸ ಆಗಲಿ, ಪೈಪ್ಲೈನ್ ಹೊಡೆಯುವಂಥದ್ದಾಗಲಿ, UGD ಹೊಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇಷ್ಟು ಗ್ರಾಂಟ್ಸ್ ಇದುವರೆಗೂ ಬಂದಿದೆ, ಅದನ್ನು ಎಲ್ಲರೂ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಿಲ್ಲ. ನಾನು ಮನವಿ ಮಾಡ್ತಾ ಮತ್ತೊಮ್ಮೆ 2026-27 5% ರಿಬೇಟ್ ಏನು ಕೊಟ್ಟಿದ್ದಾರೆ ಈ ವರ್ಷದಲ್ಲಿ, ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಎಲ್ಲರೂ ಸಹ ಕಡ್ಡಾಯವಾಗಿ ತೆರಿಗೆಯನ್ನ ನಿಮ್ಮ ಹಕ್ಕದು ತೆರಿಗೆಯನ್ನ ಪಾವತಿ ಮಾಡಬೇಕು. ಕೆಲವರು ನೀರಿನ ತೆರಿಗೆ ಇದುವರೆಗೂ ಕಟ್ಟಬೇಕಂತ ಹೇಳ್ತೀನಿ. ಪತ್ರಕರ್ತರೆಲ್ಲ ಮನವಿ ಮಾಡ್ತೀನಿ, ನಿಮ್ಮ ಪತ್ರಕರ್ತರ ಭವನ ಕೂಡ ಇದುವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ. ಅದನ್ನು ಎಕ್ಸೆಸ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೀರಾ, ಅದನ್ನು ಬಿಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ, ಮೇಲ್ಗಡೆ ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ. ಅದು ನಿಮಗೂ ಸಹ ನಾನು ಮನವಿ ಮಾಡ್ತೇನೆ. ಸ್ಟುಡಿಯೋ ಕೊಟ್ಟಿದ್ರೆ ₹1 ತೆರಿಗೆ ಕಟ್ಟಿದ್ದೀರಿ, ನೀವೇ ಈ ಥರ ಒಂದು 4ನೇ ಅಂಗ ನೀವೇ ಹೆಂಗೆ ಮಾಡ್ದಂಗೆ. ಹಾಗಾಗಿ ನೀವು ಸಹ ತೆರಿಗೆ ಕಟ್ಟಬೇಕು, ತೆರಿಗೆ ವ್ಯಾಪ್ತಿ ಒಳಗಡೆ ಬರಬೇಕು. ಅದೇ ರೀತಿಯಾಗಿ ಏನು ಎನ್ಕ್ರೋಚ್ಮೆಂಟ್ ಮಾಡಿದ್ದೀರಾ ಅದನ್ನು ಎಲ್ಲ ನಗರದಲ್ಲಿ ಬಿಡಿಸ್ದಂಗೆ ನೀವು ಸಹ ಬಿಟ್ಬಿಟ್ರೆ ಒಳ್ಳೆಯದನ್ನು ನಾನು ಮನವಿ ಮಾಡ್ತಾ, ಮುಂದುವರೆದ ಭಾಗದಲ್ಲಿ IDSMT ಕಾಂಪ್ಲೆಕ್ಸ್ ಅನ್ನು ನೀವು ಗಮನಿಸಿರ್ಬೋದು. ಅದನ್ನ ಏನು ಕಾಂಪ್ಲೆಕ್ಸ್ ಇತ್ತು ಅದನ್ನ ರಿನೋವೇಟ್ ಮಾಡಿ ಮೇಲ್ಗಡೆ ಅಂಗಡಿಗಳು ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಏನು ಸಣ್ಣ ಪುಟ್ಟ ಅಂಗಡಿಗಳು ನಗರದಲ್ಲಿ ಬೀದಿ ಬದಿ ಮಾಡ್ತಾರೆ ಅವರಿಗೆಲ್ಲಾನು ಶೆಲ್ಟರ್ ಕೊಡಬೇಕಂತ ಗೌರವಾನ್ವಿತ ಸಚಿವರು ಈಗಾಗಲೇ ಸುಮಾರು 22.65 ಲಕ್ಷಗಳಲ್ಲಿ KUDFC ಒಂದು ಸಹಯೋಗದೊಂದಿಗೆ ಆಕ್ಷನ್ ಪ್ಲಾನ್ ಮಾಡಿ ಟೆಂಡರ್ ಎಲ್ಲ ಮಾಡಿ ಕಾರ್ಯವನ್ನು ಮಾಡಬೇಕಂತ ಹೊರಟಾಗ ನಾವು ಅಲ್ಲಿ ಗಮನಿಸಿದಾಗ ಅಲ್ಲಿ ಮೇಲ್ಗಡೆ ಚಾವಣಿ ಎಲ್ಲ ತೆಗೆದಿದ್ದಾರೆ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕಳಿಸಿದಾಗ ಅನ್ಫಾರ್ಚುನೇಟ್ ಆಗಿ ಈಗ ಅದು ಬಂದಿದೆ, ಫಿಟ್ನೆಸ್ ಇಲ್ಲ ಅಂತ. ವಿಡೌಟಿಂದಾನು ಕೊಟ್ಟಿದ್ದಾರೆ ಮತ್ತು ಬೇರೆ ಕಡೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ ಸಮಯ ವಾಸ್ತವಿಕವಾಗಿ ಕಂಡು ಬಂದಿರುವ ಕಟ್ಟಡ ಸ್ಥಿತಿಗತಿಗಳನ್ನು ಅವಲೋಕಿಸಿ ಸದರಿ ಕಟ್ಟಡ ಬಳಕೆಗೆ ಯೋಗ್ಯವಾಗಿರುವಂತ ಮಾಡ್ತಾರೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾವುದೇ ರೀತಿ ಈ ಕರೋನಾ ಟೈಮಲ್ಲಿ 10 ವರ್ಷ ಶೆಲ್ಟರ್ಸ್ ಬಂದ್ ಮಾಡಿದಾಗ ಮೇಲ್ಗಡೆ ರೂಪಿಂಗ್ ಎಲ್ಲ ಹೋಗಿರೋದಿರ್ಬೋದು. ಅದೇ ರೀತಿ ಒಳಗಡೆ ಸುಮಾರು ಒಂದು 10-15 ವರ್ಷ ಅದನ್ನ ಹಿಂದೆ ಹಳೆ ಕಾಲದಲ್ಲಿ ಒಂದು 15 ವರ್ಷಗಳು ಹಿಂದ್ಗಡೆ ಇದ್ದಾಗ ಅದನ್ನ ಅದೇ ತರ ಬಿದ್ದಾಗ ಎಲ್ಲಾನು ತುಕ್ಕಿಡ್ದೋಗಿರ್ಬೋದು. ಎಲ್ಲ ಒಟ್ಟಾರೆಯಾಗಿ ಕಟ್ಟಡದ ಒಂದು ಸ್ಥಿತಿಗತಿ ಇದರ ಇದೆ. ನೀವು ಈಗಾಗಲೇ ಗಮನಿಸಿರ್ಬೋದು, ಒಂದು ವಾರದ ಹಿಂದ್ಗಡೆ ಬೆಂಗಳೂರು ನಗರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಗೋಡೆ ಕುಸಿದಾಗ ಅದು ಅನಾಚೋತ್ತರವಾಗಿ ಆದಾಗ ಸುಮಾರು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದು ಒಂದು ಭಾಗ ಆದರೆ ಮತ್ತೊಂದು ಭಾಗ ನಾಗರಿಕರು ಪ್ರಾಣ ತೆತ್ತಿದ್ದಾರೆ, ಬಡವರು ತೆತ್ತಿದ್ದಾರೆ. ಆ ರೀತಿ ಯಾವುದೇ ಹಾಕೋದು, ಯಾಕಂದ್ರೆ ಕೆಲಸ ಮಾಡೋಂಥವ್ರೆಲ್ಲ ವರ್ಕರ್ಸ್ ಎಲ್ಲನೂ ಬಡವರೇ ಇರೋದ್ರಿಂದ ದಯವಿಟ್ಟು ಆ ಕಟ್ಟಡವನ್ನ ನಾವು ಈಗಾಗಲೇ ತೆರವು ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾ ಇದ್ದಾರೆ. ಒಂದು ವಾರದೊಳಗಡೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ವಾರದೊಳಗಡೆ ನೀವು ಬೇರೆ ಶೆಲ್ಟರ್ ಅನ್ನು ಮಾಡ್ಕೊಡಿ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ನಾವು ಮತಾಸಿದ ಅಂಗಡಿಗಳು ಇನ್ನೂ ಹೆಚ್ಚುವರಿ ಅಂಗಡಿಗಳನ್ನ ನಾವು ಹಾಕ್ತಾ ಇದೀವಿ. ಹಾಕಿದಾಗ ಈಗಾಗಲೇ ಯಾರ್ದು ಟರ್ಮ್ ಮುಗಿದಿರಲ್ವೋ ಅವ್ರಿಗೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ನಾವು ಅಲ್ಲಿ. ಅವ್ರಿಗೆ ಯಾವುದೇ ರೀತಿ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಲಿ ಮಾಡೋದಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸ್ತಾರೆ. ಸೊ ಅದನ್ನು ನಾಡಿದೊಳಗಡೆ ನಾವು ಮೀಟಿಂಗ್ ಅವ್ರನ್ನ ಕರೀತಾ ಇದೀವಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಮತ್ತಷ್ಟು ಅಂಗಡಿಗಳಲ್ಲಿ ಬರ್ತಾ ಇರೋದ್ರಿಂದ ಎಲ್ರಿಗೂ ಅಕಾಮಿಡೇಟ್ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ನಗರಸಭೆದು ಇಷ್ಟೇ ಇಂಟೆನ್ಷನ್. ಅದರದ್ದು ಒಂದು ಸ್ಥಿತಿಗತಿ ಸರಿಯಿಲ್ಲ. ನೀವು ಗಮನಿಸಿರ್ಬೋದು, PWD ಸಹ ನಾವು ರಿಪೋರ್ಟ್ ಬಂದಿದೆ. ಆಮೇಲೆ ಜೊತೆಗೆ RCA ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ರಿಚ್ಮಂಡ್ ಸರ್ಕಲ್ ಇರೋರು ಸಹ ಈಗಾಗಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡಾಗಿದ್ದಾರೆ. ಅವರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರದ್ದು ಒಂದು ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅಂತ. ಕುಸಿಯಾಟದಲ್ಲಿದೆ. ಆದಷ್ಟು ಬೇಗ ನಿಮ್ಮ ಒಂದು ಪ್ರಾಣದ ಹಿತ ದೃಷ್ಟಿಯಿಂದ ಹೇಳ್ತಾ ಇದ್ವಿ, ಆದಷ್ಟು ಬೇಗ ವೆಕೆಟ್ ಮಾಡ್ಬೇಕು ಅಂಗಡಿಗಳನ್ನ. ಡೆಮಾಲಿಷ್ ಮಾಡಿದಾದ್ಮೇಲೆ ಮರುಸ್ಥಾಪನೆ ಮಾಡ್ತೀವಿ ಅಂಗಡಿಗಳನ್ನ. ಯಾರ್ಯಾರು ಎಲ್ಲಿ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ನಿಮಗೆ ಸಿಗ್ತದೆ ಅಂಗಡಿಗಳನ್ನ. ನಿಮ್ಮ ಅವಧಿ ಎಷ್ಟಿದೆಯೋ ಅಷ್ಟನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು, ಅದನ್ನು ಹೇಳ್ತಾರೆ ನಿಮ್ಮ ಜೊತೆ. ಹಂಗಾಗಿ ಸಾರ್ವಜನಿಕದ ದೃಷ್ಟಿಯಿಂದ ನಿಮ್ಮ ಪ್ರಾಣಗಳನ್ನು ಉಳಿಸೋ ಒಂದು ದೃಷ್ಟಿಯಿಂದ ನೀವು ಅಂಗಡಿಗಳನ್ನ ಅನಿವಾರ್ಯವಾಗಿ ನೀವು ತೆರವು ಮಾಡಲೇಬೇಕಾಗ್ತದೆ. ಇಲ್ಲಾಂದ್ರೆ ನಾಳಂತ ಪ್ರಾಣಾಪಾಯಗಳೇನೋ ಹೆಚ್ಚು ಕಡಿಮೆ ಆಗದಲ್ಲಿ ನೀವೇ ಹೊಣೆಗಾರರಾಗ್ತೀರ ಅಂತ ಈ ಸಂದರ್ಭದಲ್ಲಿ ಅದನ್ನು ನಾವು ತಿಳಿಸ್ತಾ, ಏನಾದ್ರೂ ಬಂದಿದೆವೋ ಅದ್ರ ಜೊತೆ ಹಿಂದ್ಗಡೆ ಇರುವಂಥ 63 IDSMT ಈಗಾಗಲೇ ಜೊತೆಗೆ ನಮ್ದು ಮುನ್ಸಿಪಲ್ ಅಂಗಡಿಗಳು ಸುತ್ತಲೂ ಇದ್ದಾವೆ. ಆ ಮಟನ್ ಇರ್ಬೋದು, ಪೋರ್ಕ್ ಅಂಗಡಿಗಳು ಈಗಾಗಲೇ ಅವಧಿ ಮುಗಿದಿದೆ. ಅದನ್ನು ಸಹ ಸೇರಿಸ್ಕೊಂಡು ಎಕ್ಸ್ಟ್ರಾ ಅಂಗಡಿಗಳು ಕಟ್ತೀವಿ. ಡಬಲ್ ಆಗ್ಬೋದು, ಅಂಗಡಿಗಳು ಡಬಲ್ ಆಗಂತ ಚಾನ್ಸಸ್ ಇದೆ. ಈಗ ಏನೋ ಅಂಗಡಿ ಮಾಲೀಕರು ಸೇರ್ತಂದ್ರೆ ಯಾರು ಮೂಲ ಓನರ್ ಇರ್ತಾರೋ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಅಗ್ರಿಮೆಂಟ್ಸ್ ಏನ್ ಮಾಡ್ಕೊಂಡಿದಾರೋ, ಡೆಪಾಸಿಟ್ ಏನ್ ಕಟ್ಟಿದ್ರು ಅವ್ರಿಗೆ ಡೆಫಿನೆಟ್ ಆಗಿ ಅವ್ರಿಗೆ ಸಿಗೋಂಥದ್ದು, ಅವ್ರ ಟರ್ಮ್ ಏನಿದೆ ಸಿಗೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾರಿಗೂ ಒಕ್ಕಲೆಬ್ಸಕ್ಕಂತ ಹೋಗೋದಿಲ್ಲ. ಈಗ ಇಮಿಡಿಯೇಟ್ ತೆರವು ಮಾಡಿ ಅಂಗಡಿಗೆ ಅನುಕೂಲ ಮಾಡ್ಕೊಡ್ಬೇಕು. ಈಗ ಟೈಮ್ ಏನಾದ್ರು ಹೇಳ್ತಾರೆ ಹಂಗಾಗುತ್ತಂತ ಹಿಂಗಾಗುತ್ತೆ ಮತ್ತೆ ನಿಮ್ಗೆ ಕೊಡಲ್ಲ ಅಂತ ಸೇಲ್ಸಲ್ ಹೋಗ್ತೀವಿ, ಎಲ್ಲ ಸುಳ್ಳು. ನಾವು ಸ್ಪಷ್ಟೀಕರಿಸ್ತಾ ಇದೀವಿ. ನಿಮ್ಮ ಏನು ನಿಗದಿತ ಅವಧಿ ಇದೆ ಅದನ್ನ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಿಸ್ತಾರೆ, ನಿಮ್ಗೆ ಅದನ್ನು ಮಾಹಿತಿ ಕೊಡ್ತಾರೆ.
ಯಾರಿಗೂ ರೀತಿ ತೊಂದರೆ ಆಗೋದು ಮಾಡೋದಿಲ್ಲ. ಉದ್ದೇಶ ಇಷ್ಟೇ, ಹೊಸ ಕಟ್ಟಡ ಬರಲಿ. ಈಗ ಏನು ಅದು ಶಿಥಿಲವಾಗಿದೆ, ನೀವು ಗಮನಿಸ್ಬೋದು. ಈಗಾಗಲೇ ಕುಸಿಯಾದ ಹಂತದಲ್ಲಿದೆ. ಮೇಲ್ಗಡೆ ನಾವು ರೂಫಿಂಗ್ ಚೆಕ್ ಮಾಡಿದಾಗ ನೀವು ಪತ್ರಕರ್ತರು ಚೆಕ್ ಮಾಡ್ಬೋದು, ಎಲ್ಲ ಹೋಲ್ಸ್ ಬಿದ್ದಿದೆ ಮೇಲ್ಗಡೆ. ಆಮೇಲೆ ಅದ್ರ ಏನು ಸ್ಟೆಬಿಲಿಟಿ ಇರುತ್ತೆ ಅದು ಕಟ್ಟಡದ ಪಿಲ್ಲರ್ಸ್ ಅದು ಸಹ ಎಲ್ಲನೂ ಒಡೆದು ಹೋಗ್ತಾ ಇದೆ. ನೀವೆಲ್ಲ ಗಮನಿಸಿರ್ತೀರ, ಸುಮಾರು ಸರಿ ಪತ್ರಿಕೆಗಳಲ್ಲೂ ಸಹ ನೀವೆಲ್ಲ ಸುದ್ದಿ ಮಾಡಿದ್ದೀರಾ. ಒಂದು ಏನಮ್ಮ ನ್ಯೂಸಲ್ಲಿ ಸಹ ಲಾಸ್ಟ್ ಟೈಮ್ ನೀವು ಸುದ್ದಿ ಮಾಡಿದ್ದನ್ನು ಗಮನಿಸ್ಬೋದು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ವರ್ತಕರಲ್ಲಿ, ದಯವಿಟ್ಟು ಅಂಗಡಿಗಳನ್ನು ವಿತಿನ್ ಎ ವೀಕ್ ನೀವು ಬೇರೆ ಕಡೆ ಮಾಡಿಕೊಂಡು ನಮಗೆ ತೆರವು ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಕಟ್ಟಬೇಕು, ಯಾಕಂದರೆ ಕಟ್ಟಲಿಲ್ಲ ನಾಳೆ ದಿವಸ ಅದಕ್ಕೆ ಖರ್ಚಿಗೂ ಸಹ ನಮ್ಗೆ ಬೇಕಾಗ್ತದಲ್ಲ ಈಗ ಕಟ್ಟಲಿಕ್ಕೆ. ಸೊ ಹಂಗಾಗಿ ಅದನ್ನು ಸಹ ಮುಂದಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. IDSMT ಇದರಲ್ಲಿ ಈಗಾಗಲೇ ವಿನ್ಯಾಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ವಿನ್ಯಾಸವನ್ನು ಮಾಡಿ 3 ಹಂತದಲ್ಲಿ ವಿನ್ಯಾಸಗಳನ್ನು ರೆಡಿ ಆಗ್ತಾ ಇದೆ. ಈ ಡೆಮಾಲಿಷ್ ಆದ ತಕ್ಷಣವೇ ವಿತಿನ್ ವೀಕಲ್ಲಿ ಕೆಲಸ ಆಗ್ತದೆ. ಯಾಕಂದ್ರೆ ಟೆಂಡರ್ ಮುಗಿದೋಗಿದೆ, ಎಲ್ಲ ರೆಡಿ ಇದೆ. ಫಾಸ್ಟಾಗಿ ಎಷ್ಟು ಬೇಗ ಆದಷ್ಟು ಬೇಗ ಅಂಗಡಿಗಳನ್ನು, ಇನ್ನೂ ಹೆಚ್ಚಿನ ಸಂಖ್ಯೆ ಅಂಗಡಿಗಳನ್ನು ಅಲ್ಲಿ ನಾವು ಕಟ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಎಲ್ಲನೂ ಅಂಗಡಿಗಳನ್ನು ಖಾಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾರೆ. ನಾಳೆ ದಿವಸ ನೀವು ಖಾಲಿ ಮಾಡದೆ ಹೋದಂಥ ಪಕ್ಷದಲ್ಲಿ ಏನಾದರೂ ಪ್ರಾಣಾಪಾಯಗಳಾದರೆ ನೀವುಗಳೇ ನೇರ ಹೊಣೆಗಾರರಾಗ್ತೀರ ಅಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಅದೇ ರೀತಿಯಾಗಿ ವದಂತಿಗಳಿಗೆ ಕಿವಿ ಕೊಡಬೇಡಿ. ಯಾವುದೇ ರೀತಿಯ